ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಇವತ್ತು ಪಾಯಿಂಟ್ ನಂಬರ್ 13ರ ಬದಲು 14ರಲ್ಲಿ ಶೋಧ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಏಕಾಏಕಿ ಆಗಿ ತನ್ನ ಆಕ್ಷನ್ ಪ್ಲಾನ್ ಅನ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತಾ ಇದೆ ಎಸ್ಐಟಿ. ಬಂಗ್ಲೆ ಗುಡ್ಡದ ರಹಸ್ಯ ಬಯಲು ಮಾಡೋದಕ್ಕೆ ಹೊರಟಿದೆ ಎಸ್ಐಟಿ. ಪಾಯಿಂಟ್ ನಂಬರ್ 11ರಿಂದ 80 ಮೀಟರ್ ದೂರದಲ್ಲಿದೆ ನಂಬರ್ 14. ದೂರುದಾರ ತೋರಿಸಿರುವ ಸ್ಥಳಗಳ ಮಾರ್ಕಿಂಗ್ ಮಾಡಿರುವಂತ ಎಸ್ಐಟಿ ಮೊನ್ನೆ ಗುಡ್ಡದ ಮಧ್ಯಭಾಗದಲ್ಲಿ ಮರದ ಕೆಳಗೆ ಕಳೇಬರ ಸಿಕ್ಕಿತು. ಇವತ್ತು ಅದೇ ಜಾಗದಲ್ಲೇ ಮತ್ತೆ ಶೋಧ ನಡೆಸಬಹುದಾದ ಸಾಧ್ಯತೆ ಇದೆ. ಮೊನ್ನೆ ಆತ್ಮಹತ್ಯೆ ಸ್ಥಿತಿಯಲ್ಲಿ ಸಿಕ್ಕಿದ್ದ ಕಳೇಬರ ಪತ್ತೆಯಾಗಿದ್ದ ಸ್ಥಳದಲ್ಲಿ ಅಗೆಯುವುದಕ್ಕೆ ಎಸ್ಐಟಿ ನಿರ್ಧರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿರಿಯ ಎಸ್ಐಟಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಏನು 13 ಪಾಯಿಂಟ್ ಮಾಡಲಾಗಿತ್ತೋ 13ರನ್ನ ಅಗಿತಾರೆ ಅಂತ ಏನು ಹೇಳಲಾಗಿತ್ತೋ ಅದರಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 14 ನೋಡಿ, ಮೊದಲ ಬಾರಿಗೆ ದೂರುದಾರ ಪಾಯಿಂಟ್ ಔಟ್ ಮಾಡಿದ್ದು 13 ಪಾಯಿಂಟ್ಸ್ಗಳನ್ನ ಮಾತ್ರ. ಆದರೆ ಸಡನ್ ಆಗಿ 11ಅನ್ನ ಅಗಿತಾ ಇದ್ದಾಗ 13 ಬಿಟ್ಟು 14ಕ್ಕೆ ಹೋಗ್ಬಿಟ್ರು. ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿತ್ತು. ಸಡನ್ ಆಗಿ ಈ ಚೇಂಜಸ್ ಯಾಕೆ? ದೂರುದಾರನೇ ಕರ್ಕೊಂಡು ಹೋದ್ನೋ, ಇವರೇ ಹೋದ್ರು, ಇದಕ್ಕಿದ್ದ ಹಾಗೇನೆ ಪ್ಲಾನ್ ಚೇಂಜ್ ಆಗಿದ್ಯಾಕೆ? ದೂರುದಾರನಿಗೆ ಈಗೇನಾದ್ರು ನೆನಪಾಗಿದೆಯಾ? ಅಥವಾ ಯಾರಾದರೂ ಅವ್ರಿಗೇನಾದ್ರು ಹೇಳ್ತಾ ಇದ್ದಾರಾ? ವಕೀಲರು ಏನಾದರೂ ಸಲಹೆ ಕೊಟ್ಟಿದ್ದಾರಾ? ದೂರುದಾರ ಸಡನ್ನಾಗಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ತನ್ನ ನಿರ್ಧಾರವನ್ನ ಕಾರಣಕ್ಕೇನು? ದೂರುದಾರ ಹೇಳ್ದಂಗೆ ಎಸ್ಐಟಿ ಅಧಿಕಾರಿಗಳು ಕೇಳಲೇಬೇಕಾದ ಅನಿವಾರ್ಯತೆ ಇದೆಯಾ? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಇವತ್ತು ಮೇಜರ್ ಆಗಿ ಒಂದು ಟ್ವಿಸ್ಟ್ ಸಿಗ್ತಾ ಇರೋದು, ಏನಿವತ್ತು ಒಂದು ಪಾಯಿಂಟನ್ನು ಅಗಿತಾರೆ ಅಂತ ಹೇಳ್ತಾ ಇದ್ರು, ಅದನ್ನು ಬಿಟ್ಟು ಬೇರೆ ಪಾಯಿಂಟ್ಗೆ ಹೋಗ್ತಾ ಇದ್ದಾರೆ ಅನ್ನೋದು ಎಸ್ಐಟಿಯ ನಡೆ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದೂರುದಾರ ಏನು ಹೇಳ್ತಾನೋ ಅದನ್ನು ಮಾತ್ರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ದೂರುದಾರನೇ ಹೇಳಿರೋದಾ, ಆ ಪಾಯಿಂಟ್ ಬೇಡ ಬೇರೆ ಪಾಯಿಂಟಿಗೆ ಹೋಗೋಣ ಅಂತ ಹೇಳಿರೋದಾ? ಈ ಪ್ರಶ್ನೆ ಇದೆ. ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತಿನ ಈ ಡೆವಲಪ್ಮೆಂಟು. ಏನಾಗಬಹುದು ಹಾಗಾದರೆ? ಪಾಯಿಂಟ್ ನಂಬರ್ 11ರಿಂದ 80 ಮೀಟರ್ ದೂರದಲ್ಲಿ ನಂಬರ್ 14 ಇದೆ. ಅಲ್ಲಿಗೆ ಇವತ್ತು ಹೋಗಿ ಶೋಧ ಕಾರ್ಯವನ್ನು ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿಪಂಜರ ಪತ್ತೆ ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ಪ್ರಕರಣ ದಾಖಲಾಗಿದೆ. ಯುಡಿಆರ್ ದಾಖಲಿಸಿ ಪ್ರಕರಣವನ್ನೇ ಎಸ್ಐಟಿಗೆ ಹಸ್ತಾಂತರ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಗುರುತಿಸಿದ ಜಾಗದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿತ್ತು ಎಸ್ಐಟಿ. ಈ ವೇಳೆ ಕಾಡಿನ ಒಳಗೆ ಪತ್ತೆಯಾಗಿದ್ದ ಪುರುಷನ ಅಸ್ಥಿಪಂಜರ. ಹೀಗಾಗಿ ಜಿತೇಂದ್ರ ದಯಾಮ ದೂರಿನ ಅಡಿ ಯುಡಿಆರ್ ದಾಖಲಾಗಿರೋದು. ಯುಡಿಆರ್ ಇವ್ರು ದಾಖಲು ಮಾಡ್ಕೊಳ್ಳೋಕೆ ಬರಲ್ಲ ಎಸ್ಐಟಿ. ಅಲ್ಲಿನ ಸ್ಥಳೀಯ ಪೊಲೀಸ್ ಇಲಾಖೆಗೆ ದಾಖಲು ಮಾಡ್ಕೊಳ್ಬೇಕಾಗುತ್ತೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಹಾಗಾಗಿ ಅವರು ಯುಡಿಆರ್ ದಾಖಲು ಮಾಡ್ಕೊಂಡಿದ್ದಾರೆ. ಸೊ ಅದಾದ ನಂತರ ಇಲ್ಲಿಗೆ ಈಗ ಎಸ್ಐಟಿಗೆ ಈ ಕೇಸ್ ವರ್ಗಾವಣೆ ಆಗಿದೆ. ಈಗ ಮೂರು ಥರದ ತನಿಖೆ ಆಗಬೇಕು. ಒಂದು, ಮೊದಲ ದೂರುದಾರ ಕೊಟ್ಟಿದ್ದು ದೂರಿನ ಅನ್ವಯ ತನಿಖೆ. ಎರಡನೇದು, ಈ ಯುಡಿಆರ್ ಏನು ಹೊಸದಾಗಿ ದಾಖಲೆ ಆಗಿದೆಯೋ ಅದು. ಮತ್ತೊಂದು, ಇನ್ನೊಬ್ಬ ದೂರುದಾರನ ಎಂಟ್ರಿ ಆಗಿದೆ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಸಾಕಷ್ಟು ಬೆಳವಣಿಗೆಗಳು ಅಂದುಕೊಂಡಂತ ಆಗ್ತಾ ಇಲ್ಲ. ಇಮಿಡಿಯೇಟ್ ಆಗಿ ಬದಲಾವಣೆಗಳು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಟ್ವಿಸ್ಟ್ ಅಂಡ್ ಟರ್ನ್ ಅಂತ ಏನು ಹೇಳ್ತೀವಿ, ಅದು ಸಡನ್ ಆಗಿ ಸಿಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆ ಆಗಬಹುದಾದ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಇವತ್ತು ಸಡನ್ ಆಗಿ ಪ್ಲಾನ್ ಚೇಂಜ್ ಅಂತ ಹೇಳ್ತಾ ಇರೋದಕ್ಕೆ ಕಾರಣ ಏನು? ನೆನ್ನೆ ತನಿಖೆ ಏನಾದರೂ ಆಗಿದೆಯಾ? ತನಿಖಾ ಸಂದರ್ಭದಲ್ಲಿ ದೂರುದಾರ ಸಮಯಾವಕಾಶವನ್ನು ಏನಾದರೂ ಕೇಳಿದಾನಾ? ಅಥವಾ ಬದಲಾವಣೆಯನ್ನು ಏನಾದರೂ ಕೇಳಿದಾನಾ? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ನೀವು ಬೆಳಗ್ಗೆ ಮಾತಾಡ್ಬೇಕಾರೆ, ರಿಪೋರ್ಟಿಂಗ್ ಮಾಡ್ಬೇಕಾರೆ ಹೇಳ್ತಾ ಇದ್ರಿ ಇವತ್ತೇನಾದ್ರು ಸಡನ್ ಆಗಿ ಚೇಂಜಸ್ ಆದರೂ ಆಗ್ಬೋದು, ಈ ಪಾಯಿಂಟ್ ಬಿಟ್ಟು ಬೇರೆ ಪಾಯಿಂಟ್ಗೆ ಹೋದ್ರೂ ಏನು ಆಶ್ಚರ್ಯ ಇಲ್ಲ ಅಂತ. ಆದಿತ್ಯ, ಅಂದರೆ ಲಾಗಿರ್ ಮುಖಾಂತರವಾಗಿಯೋ ಅಥವಾ ಲೀಗಲ್ ಆಗಿ ನಾವು ನೋಡೋದಾದ್ರೆ ದೂರುದಾರನೇ ಇಲ್ಲ ಈಗ ಸ್ಥಳ ಬದಲಾವಣೆ ಮಾಡಬೇಕು, ನನಗೆ ಮರ್ತೋಗಿತ್ತು, ನಂಗೆ ಈಗ ನೆನಪಿಗೆ ಬರ್ತಾ ಇದೆ, ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಕೇಳ್ಕೊಂಡಿರ್ಬೋದಾ? ಅಥವಾ ಅಧಿಕಾರಿಗಳೇ ತನಿಖೆಯನ್ನು ಮಾಡಿ ಚೇಂಜಸ್ ಏನಾದ್ರು ಮಾಡ್ಕೊಳ್ಬೇಕಾ, ನೆನಪಿದೆಯಾ, ಈ ಥರ ಏನಾದ್ರು ಕೇಳಿರ್ಬೋದಾ? ಅಥವಾ ಸಡನ್ ಆಗಿ ಅಧಿಕಾರಿಗಳೇ ಬೇರೆ ಇನ್ನೇನು ಮಾಡೋದಕ್ಕೆ ಹೋಗ್ತಾ ಇದ್ದಾರಾ? ಏನಾಗ್ತಿದೆ ಈ ಪ್ರಕರಣದಲ್ಲಿ ಆದಿತ್ಯ?
ಹೌದು ನೀತಿ, ಕ್ಷಣಕ್ಕೊಂದು ರೀತಿಯಲ್ಲಿ ಬದಲಾವಣೆಗಳನ್ನ ಈ ಪ್ರಕರಣದಲ್ಲಿ ನಾವು ಡೇ ಒನ್ ಇಂದ ಕೂಡ ನೋಡ್ತಾ ಇದ್ದೀವಿ. ಯಾಕಂದ್ರೆ ಮೊನ್ನೆ ಕೂಡ ಪಾಯಿಂಟ್ ನಂಬರ್ 11 ಅನ್ನ ಉತ್ಖನನ ಮಾಡುವ ಮುಂಚಿತವಾಗಿ ಆತ ಅಲ್ಲಿ ಮಾಡಬೇಕಾಗಿತ್ತು. ಆದ್ರೆ ಆತ ಹೇಳ್ತಾನೆ ಇಲ್ಲಿ ಬೇಡ, ಬೇರೆ ಜಾಗವನ್ನ ನಾನು ತೋರಿಸ್ತೀನಿ, ಅಲ್ಲಿ ಉತ್ಖನನ ಮಾಡೋಣ ಅಂತ. ಆದ್ರೆ ಅಲ್ಲಿ ಹೋದಂತ ಸಂದರ್ಭ ಆ ಕಾಕತಾಳೀಯವಾಗ ಅಲ್ಲೊಂದು ಬೇರೆನೇ ಅಸ್ಥಿಪಂಜರ ಪತ್ತೆ ಆಗುತ್ತೆ. ಹಾಗಾಗಿ ಇಡೀ ದಿನ ಅಸ್ಥಿಪಂಜರದ ಮಹಜರು ಮಾಡೋದಕ್ಕೆ ಸೀಮಿತವಾಗುತ್ತೆ. ಸೊ ಇವತ್ತು ಅಲ್ಲಿ ಅಂದು ಬಿಟ್ಟು ಬಂದಂತ ಒಂದು ಪಾಯಿಂಟ್ ಏನಿದೆ, ಉತ್ಖನನ ಮಾಡದೆ ಉಳಿದಿರುವಂತಹ ಪಾಯಿಂಟ್, ಅದನ್ನ ಅಧಿಕಾರಿಗಳು ಪಾಯಿಂಟ್ ನಂಬರ್ 14 ಅಂತ ಮಾರ್ಕ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಆ ಪಾಯಿಂಟ್ ನ ಉತ್ಖನನ ನಡೆಯುತ್ತೆ ಅನ್ನುವಂತ ಒಂದು ಮಾಹಿತಿ ಸದ್ಯ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಪಾಯಿಂಟ್ ನಂಬರ್ 13 ಏನಿದೆ, ಏನು ಈ ಹಿಂದೆ ಇನಿಷಿಯಲ್ ಮಾರ್ಕಿಂಗ್ ಆಗುವಂತ ಸಂದರ್ಭದಲ್ಲಿ ಪಾಯಿಂಟ್ ಮಾಡಿರುವಂತಹ 13 ಪಾಯಿಂಟ್ಗಳ ಪೈಕಿ ಡೆಡ್ ಎಂಡ್ ಅಂತ ಹೇಳಬಹುದು, ಅದೇ 13ನೇ ಪಾಯಿಂಟ್. ಸೊ ಇವತ್ತು ಇಲ್ಲಿ ಉತ್ಖನನ ನಡೆಯುವುದು ಬಹುತೇಕ ಡೌಟ್ ಅನ್ನುವಂತ ಮಾಹಿತಿಗಳು ಒಂದ್ ಕಡೆಯಿಂದ ಬರ್ತಾ ಇದ್ರೆ, ಪುತ್ತೂರು ಎಸಿ ಸ್ಟೆಲಾ ವರ್ಗೀಸ್ ಅವರ ನಿರ್ಧಾರ ಏನು ಅನ್ನೋದೇ ಈಗ ಸದ್ಯ ಇರುವಂತ ಒಂದು ಕುತೂಹಲ. ಯಾಕಂದ್ರೆ ಇಲ್ಲಿ ಈವರೆಗೂ ಕೂಡ ಯಾವುದೇ ಒಂದು ಅಧಿಕಾರಿಗಳು ಬಂದು ಬೇಕಾದಂತ ತಯಾರಿಗಳನ್ನ ಇನ್ನೂ ಆರಂಭ ಮಾಡಿಲ್ಲ. ಇದರ ಅರ್ಥ ಇನ್ನೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲಗಳು ಇದೆ ಅನ್ನೋದು. ಯಾಕಂದ್ರೆ ಆ ಪಾಯಿಂಟ್ ನಂಬರ್ 14 ಏನಿದೆ ಅದು ಕಾಡಿನ ಮೇಲ್ಭಾಗದಲ್ಲಿದೆ, ಅಂದ್ರೆ ಮಂಗಳಗುಡ್ಡ ಕಾಡು ಏನಿದೆ ಅದರ ಮಧ್ಯಭಾಗದಲ್ಲಿರುವಂತಹ ಒಂದು ಪಾಯಿಂಟ್ ಆಗಿದೆ. ಹಾಗಾಗಿ ಅಲ್ಲಿ ಹೋಗಿ ಉತ್ಖನನ ಮಾಡೋದಾ ಅಥವಾ ಇವತ್ತು 13 ನಂಬರ್ ಪಾಯಿಂಟ್ ಅನ್ನ ಮುಗಿಸಿ ಆ ಬಳಿಕ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಾ ಅನ್ನುವಂತ ರೀತಿಯಲ್ಲಿ ಅನೇಕ ಚರ್ಚೆಗಳು ನಡೀತಾ ಇದೆ. ಈ ಪ್ರಕರಣದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಈ ಪ್ರಕರಣ ಪಡಿತಾ ಇರುವಂತದನ್ನ ಮೊನ್ನೆ ಕೂಡ ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಏಕಾಏಕಿ ಇನ್ನೊಬ್ಬ ದೂರುದಾರರ ಎಂಟ್ರಿ ಆಗುತ್ತೆ, ಅವರು ಬಂದು ನಾನು ಕೂಡ ಈ ತರ ಒಂದು ಶವ ಹೂತಾಕುವಂತದನ್ನ ನೋಡಿದೀನಿ, ಆ ಜಾಗ ನನಗೆ ನೆನಪಿದೆ, ನನ್ನ ದೂರನ್ನ ಕೂಡ ಸ್ವೀಕಾರ ಮಾಡಿ ಅನ್ನುವಂತ ರೀತಿಯಲ್ಲಿ ಮನವಿ ಮಾಡ್ತಾರೆ. ಆ ಬೆನ್ನಲ್ಲೇ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿ ಈಗ ಅದು UDR ಆಗಿ SIT ಹೆಗಲಿಗೆ ಆ ಪ್ರಕರಣ ಕೂಡ ಬಿದ್ದಿದೆ. ಇದರೊಂದಿಗೆ ಬಂಗ್ಲಗುಡ್ಡೆಯಲ್ಲಿ ಮೊನ್ನೆ ಸಿಕ್ಕಂತ ಒಂದು ಅಸ್ಥಿಪಂಜರದ ಹಿಂದೆ ಕೂಡ SIT ಬಿದ್ದಿದ್ದಾರೆ. ಯಾಕಂದ್ರೆ ಆತ ಹೇಳಿದ್ದು 1995 ಇಂದ 2014 ವರೆಗೂ ಏನೆಲ್ಲ ಮೃತದೇಹಗಳನ್ನ ಹೂತು ಹಾಕಿದನೋ ಅದ್ರ ಬಗ್ಗೆ ಆತ ಆರೋಪ ಮಾಡಿದ್ದ. ಆದ್ರೆ ಮೊನ್ನೆ ಬಂಗ್ಲಗುಡ್ಡ ಕಾಡಿಗೆ ಹೋದ ಸಂದರ್ಭ ಒಂದು ಅಸ್ಥಿಪಂಜರ ಪತ್ತೆ ಆಗುತ್ತೆ. ಯಾರೋ ಸುಸೈಡ್ ಮಾಡ್ಕೊಂಡಿದ್ದಾಗಿರ್ಬೋದು ಅಥವಾ ಬೇರೆ ಕಾರಣಗಳಿಂದ ಅಲ್ಲಿ ಡೆಡ್ ಬಾಡಿ ಇರುವಂತ ವಿಚಾರಗಳು SITಯ ಗಮನಕ್ಕೆ ಬಂದಿತ್ತು. ಸೊ ಇದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗ್ಬೇಕಾ ಅಥವಾ ನಾವು ಇದನ್ನ ಕಂಟಿನ್ಯೂ ಮಾಡ್ಬೇಕಾ ಅನ್ನುವಂಥ ಗೊಂದಲದಲ್ಲಿ ಅಧಿಕಾರಿಗಳು ಇದ್ರು. ಆದ್ರೆ ಇದೀಗ ಆ ಪ್ರಕರಣ ಕೂಡ SIT ಹೆಗಲಿಗೆ ಬಿದ್ದಿದೆ. ಯಾಕಂದ್ರೆ ಏಕಾಏಕಿ ಒಂದು ಅರಣ್ಯ ಪ್ರದೇಶದಲ್ಲಿ ಈ ತರ ಡೆಡ್ ಬಾಡಿ ಅಥವಾ ಅಸ್ಥಿಪಂಜರಗಳು ಯಾವ ತರ ಸಿಗುತ್ತೆ? ಯಾಕಂದ್ರೆ ಈಗಾಗಲೇ ಸಾಕಷ್ಟು ಘನಗಂಭೀರವಾಗಿರುವಂತಹ ಆರೋಪಗಳು ಈ ಪ್ರದೇಶದ ಮೇಲೆ ಇರುವಂತದ್ದು. ಹಾಗಾಗಿ ಇದೇ ಕಾರಣದಿಂದಾಗಿ SIT ಇದರಲ್ಲಿ ಚಾನ್ಸ್ ತೆಗೆದುಕೊಳ್ಳೋದು ಬೇಡ, ಆತ ತೋರಿಸುವಂತಹ ಜಾಗದ ಜೊತೆಗೆ ಆ ಒಂದು ಪ್ರಕರಣವನ್ನ ಕೂಡ ನಾವು ತನಿಖೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಒಂದು ವ್ಯಕ್ತಿ ಬಂದು ಸುಸೈಡ್ ಮಾಡ್ಕೊಂಡಿದ್ರೆ ಅಥವಾ ಮೃತಪಟ್ಟಿದ್ರು ಕೂಡ ಅದು ಯಾಕೆ ಸ್ಥಳೀಯರ ಗಮನಕ್ಕೆ ಬಂದಿಲ್ಲ, ಯಾಕೆ ಪೊಲೀಸ್ ಇಲಾಖೆಯ ಗಮನಕ್ಕೆ ಅದು ಬಂದಿಲ್ಲ ಅನ್ನುವಂಥದ್ದೇ ಎಲ್ಲರಲ್ಲಿ ಇರುವಂತಹ ಪ್ರಶ್ನೆ. ಒಂದು ಮಾನವ ದೇಹ ಕೊಳೆತ ಸ್ಥಿತಿಗೆ ತಲುಪಿ ಅಸ್ಥಿಪಂಜರವಾಗಿ ಇಷ್ಟೆಲ್ಲ ಆದ್ರೂ ಕೂಡ ಯಾಕದು ಸ್ಥಳೀಯರ ಗಮನಕ್ಕೆ ಬಂದಿಲ್ಲ? ಯಾಕಂದ್ರೆ ಹೆದ್ದಾರಿಯಿಂದ 100 ಮೀಟರ್ ದೂರನೋ ಅಥವಾ 200 ಮೀಟರ್ ದೂರ ಅಂತ ಲೆಕ್ಕ ಹಿಡ್ಕೊಂಡ್ರು ಕೂಡ ಅದು ಗಮನಕ್ಕೆ ಬರಬೇಕಾಗಿತ್ತು, ಸ್ಮೆಲ್ ಆದ್ರೂ ಬರಬೇಕಾಗಿತ್ತು, ಇಲ್ಲಿನ ಪೊಲೀಸರಿಗಾದ್ರೂ ಒಂದು ಮಾಹಿತಿ ಹೋಗ್ಬೇಕಾಗಿತ್ತು. ಇದೆಲ್ಲ ಯಾಕೆ ಹೋಗಿಲ್ಲ? ಯಾಕಂದ್ರೆ ಈಗ ಆತ ಹೇಳಿರುವಂತಹ ವಿಚಾರಗಳು ಒಂದ್ ಕಡೆ ಆದ್ರೆ ಕೇವಲ ಆತ ಹೇಳಿರುವ ರೀತಿಯಲ್ಲಿ ಶವ ಹೊರ ತೆಗೆಯುವಂಥದ್ದಲ್ಲೇ ಅಷ್ಟೇ ಅಲ್ಲ ಇಲ್ಲಿರುವಂಥದ್ದು. ಸೊ ಇಲ್ಲಿ ನಿಗೂಢವಾಗಿ ಸಾವುಗಳಾಗ್ತಾ ಇದೆ ಅಥವಾ ಈ ತರ ಅಸ್ಥಿಪಂಜರಗಳು ಪತ್ತೆ ಆಗ್ತಾ ಇದೆ. ಯಾಕೆ ಇದಕ್ಕೆ ಕಾರಣ? ಯಾಕೆ ಇದು ಯಾರ ಗಮನಕ್ಕೆ ಬರ್ತಾ ಇಲ್ಲ? ಇದು ನಿರ್ಲಕ್ಷ್ಯನ, ಉದ್ದೇಶಪೂರ್ವಕನ ಅನ್ನುವ ರೀತಿಯಲ್ಲಿ ಮುಂದಕ್ಕೆ SIT ಏನು ಮೊನ್ನೆ ಸಿಕ್ಕಂತಹ ಒಂದು ಅಸ್ಥಿಪಂಜರದ ಕುರಿತಾಗಿ ತನಿಖೆಯನ್ನ ಕೂಡ ತಮ್ಮ ಹೆಗಲಿಗೆ ಹಾಕೊಂಡಿದೆ. ಹಾಗಾಗಿ ಕ್ಷಣಕ್ಕೂ ಇದೊಂದು ರೀತಿ ರೋಚಕತೆಯನ್ನ ಪಡಿತಾ ಇದೆ. ನೀತಿ ಆತ ಹೇಳಿರುವಂತಹ ಜಾಗಗಳ ಹೊರತಾಗಿ ಬೇರೆ ಭಾಗದಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರಗಳ ಕುರಿತಾಗಿಯೂ ಕೂಡ SIT ತನಿಖೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತು ಕೂಡ ಅನಾಮಿಕ ದೂರುದಾರ ಇನ್ನೇನಾದ್ರೂ ನಾನು ಬೇರೆ ಜಾಗದಲ್ಲಿ ತೋರಿಸ್ತೀನಿ, ಪಾಯಿಂಟ್ ನಂಬರ್ 14 ಮಾತ್ರ ಅಲ್ಲ ಇನ್ನೂ ಸಾಕಷ್ಟು ಜಾಗಗಳಿದೆ, ಅಲ್ಲೂ ಉತ್ಖನನ ಮಾಡಿ ಅಂತ ಹೇಳಿದ ಸಂದರ್ಭ ಅಧಿಕಾರಿಗಳು ಮಾಡುವ ಚಾನ್ಸಸ್ ಇದೆ. ಅದನ್ನ ಕೂಡ ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ ಅಲ್ಲಿ ಯಾವುದೋ ಒಂದು ಅಸ್ಥಿಪಂಜರ ಸಿಕ್ತು ಅಂತ ಕಾರಣಕ್ಕೆ ಅದನ್ನ ಕೂಡ SIT ತಮ್ಮ ತನಿಖೆಯ ಭಾಗವಾಗಿ ಅದನ್ನ ಇನ್ಕ್ಲೂಡ್ ಮಾಡ್ತಾರೆ ಅಂತ ಆದ್ರೆ ಮುಂದಕ್ಕೆ ದೂರುದಾರ ಪಾಯಿಂಟ್ ಮಾಡಿರುವಂತಹ ಜಾಗಗಳು ಮಾತ್ರ ಅಲ್ಲ ಇನ್ನುಳಿದಂತೆ ಬೇರೆ ಜಾಗಗಳು ಕೂಡ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರೆ ಅಲ್ಲಿಗೆ ಹೋದ್ರೂ ಕೂಡ ಆಶ್ಚರ್ಯವನ್ನ ಪಡಬೇಕಾಗಿಲ್ಲ. ಮತ್ತು ಒಂದಿಲ್ಲಿ ಲಾಜಿಕ್ ಏನು ಅಂದ್ರೆ, ಇನ್ ಕೇಸ್ ಒಮ್ಮೆ ಅವರು ಕಾಡಿನಿಂದ ಹೊರಗಡೆ ಬಂದ್ರೆ, ಅಂದ್ರೆ ಒಂದು ಬಾರಿ ಆ ಬಂಗ್ಲಗುಡ್ಡ ಕಾಡು ಏನಿದೆ, ನೇತ್ರಾವತಿ ನದಿ ಪಕ್ಕದಲ್ಲಿರುವಂತಹ ಬಂಗ್ಲಗುಡ್ಡ ಕಾಡು, ಅಲ್ಲೇ ಇರುವಂತದ್ದೆಲ್ಲ ಪಾಯಿಂಟ್, ಆ ಪಾಯಿಂಟ್ ಬಿಟ್ಟು ಹೊರಗಡೆ ಬಂದ್ರೆ, ಅಂದ್ರೆ ಪಾಯಿಂಟ್ ನಂಬರ್ 13 ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಇರುವಂತದ್ದು, ಅದು ಬೇರೆದ್ದೇ ಜಾಗದಲ್ಲಿದೆ. ಅಂದ್ರೆ ಜನರು ಓಡಾಟ ಮಾಡುವಂತಹ ಒಂದು ರಸ್ತೆಯ ಬದಿಯಲ್ಲಿರುವಂತಹ ಜಾಗ. ಇನ್ ಕೇಸ್ ಒಮ್ಮೆ ಕಾಡಿನಿಂದ ಹೊರಗಡೆ ಬಂದ್ರೆ ಮತ್ತೆ ಕಾಡಿನೊಳಗಡೆ ಆತ ಪಾಯಿಂಟ್ಗಳನ್ನ ತೋರಿಸುವಂತ ಸಂದರ್ಭ, ಮತ್ತೆ ಒಳಗೆ ಹೋಗುವಂತದ್ದು ಅಷ್ಟರ ಮಟ್ಟಿಗೆ ಸಮಂಜಸವಲ್ಲ ಅನ್ನುವಂಥದ್ದು ಕೂಡ ಅಧಿಕಾರಿಗಳ ಚಿಂತನೆ. ಯಾಕಂದ್ರೆ ಒಂದು ರಿಸರ್ವ್ ಫಾರೆಸ್ಟ್ ಮೇಲಾಗಿ ಅದರೊಳಗಡೆ ಈ ತರ ಉತ್ಖನನ ಮಾಡೋದು ಅಥವಾ JCBಯನ್ನ ನುಗ್ಸೋದು ಸರಿಯಲ್ಲ, ಕಾನೂನಾತ್ಮಕವಾಗಿಯೂ ಕೂಡ ಅದು ತಪ್ಪು. ಆದ್ರೆ ಅಂತ ಜಾಗದಲ್ಲೇ ಮೊನ್ನೆ ಅಸ್ಥಿಪಂಜರ ಕೂಡ ಸಿಕ್ಕಿದೆ. ಹಾಗಾಗಿ ಅದೇ ಆಯಾಮದಲ್ಲೂ ಕೂಡ SITಯ ತನಿಖೆ ನಡೀತಾ ಇದೆ. ಒಂದು ಆತನಿಗೆ ಎಲ್ಲೆಲ್ಲ ಡೌಟ್ಗಳು ಇದೆಯೋ ಆ ಎಲ್ಲಾ ಜಾಗಗಳನ್ನ ಮುಗಿಸಿ ಆ ಬಳಿಕ 13ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇಲ್ಲಿ ಅಧಿಕಾರಿಗಳು ಯಾರು ಕೂಡ ಪುತ್ತೂರು ಎಸಿ ಸ್ಟೆಲಾ ವರ್ಗೀಸ್ ಇಂದ ಹಿಡಿದು SIT ಅಧಿಕಾರಿಗಳು, ತನಿಖಾಧಿಕಾರಿ ದಯಾಮ ಅವರು ಕೂಡ
ಎಲ್ಲೋ ಒಂದ್ ಕಡೆ ಅಧಿಕಾರಿಗಳಿಂದ ಲೋಪದೋಷ ಆಯಿತು, ಆತ ಏನನ್ನೋ ತೋರಿಸ್ತಾ ಅಲ್ಲಿ ಹೋಗಿ ಅವರು ಅಗೀಲಿಲ್ಲ, ಈ ಕಾರಣದಿಂದಾಗಿ ಪ್ರಕರಣದ ತನಿಖೆಯ ಹಾದಿ ತಪ್ಪು ಹೋಯಿತು ಅನ್ನುವಂಥ ರೀತಿಯ ಆರೋಪಗಳನ್ನ ತಮ್ಮ ಮೇಲೆ ಹಾಕೊಳ್ಳೋದಕ್ಕೆ ಅವ್ರು ರೆಡಿ ಆಗಿಲ್ಲ. ಹಾಗಾಗಿ ಬಹಳ ಆತ ಏನೆಲ್ಲ ತೋರಿಸ್ತಾನೋ, ಆತ ಏನೆಲ್ಲ ಹೇಳ್ತಾನೋ ಅದೆಲ್ಲವನ್ನ ಕೂಡ ಅವ್ರು ಮಾಡ್ತಾ ಇರುವಂತದ್ದನ್ನ ಮೊನ್ನೆಯಿಂದ ನೋಡ್ತಾ ಇದ್ದೀವಿ. ಕೇವಲ ದೂರುದಾರ ಮಾತ್ರ ಅಲ್ಲ, ಆತನ ಪರವಾಗಿರುವಂತಹ ವಕೀಲರು ಏನಾದರೂ ಇಷ್ಟು ಮನವಿಗಳನ್ನ ಮಾಡಿದಂತ ಸಂದರ್ಭ ಅದು ಮೊನ್ನೆಯಿಂದ ಕೂಡ ನಾವು ನೋಡ್ತಾ ಇದ್ವಿ. ಅವರು ಹೆಲ್ಪ್ ಲೈನ್ ಅನ್ನ ಆರಂಭ ಮಾಡಿ ಅಂತ ಹೇಳಿದ ಸಂದರ್ಭ ಹೆಲ್ಪ್ ಲೈನ್ ಅನ್ನ ಕೂಡ ತಕ್ಷಣ ಸರ್ಕಾರ ಆರಂಭ ಮಾಡುತ್ತೆ. ಪಾಯಿಂಟ್ ನಂಬರ್ 1 ನಲ್ಲಿ ಒಂದೆರಡು ID ಕಾರ್ಡ್ಗಳು ಸಿಕ್ಕಿದೆ, ಅದರ ಬಗ್ಗೆ ಸಾಕಷ್ಟು ಗೊಂದಲಗಳು ಇದೆ, ಅನೇಕ ಅನುಮಾನಗಳು ಇದೆ, ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡಿ ಅಂತ ಹೇಳಿದ ಕೂಡಲೇ ಕೇವಲ ಒಂದೇ ದಿನದಲ್ಲಿ ಆ ID ಕಾರ್ಡಿನ ಹಿಂದೆ ಯಾರಿದ್ರು, ಅದರ ಜಾಡನ್ನ ಹಿಡಿದು ಅದರ ನಿಜವಾದ ವಾರಸುದಾರರು ಯಾರು ಅಂತ ಪತ್ತೆ ಹಚ್ಚಿ ಇಲ್ಲಿ ಹರಿದಾಡ್ತಾ ಇದ್ದಂತ ಒಂದಿಷ್ಟು ಭಾವನಾತ್ಮಕ ವಿಚಾರಗಳು ಮತ್ತು ಊಹಾಪೋಹಗಳಿಗೆ ಕಡಿವಾಣ ಹಾಕೋದಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ರು. ಮೊನ್ನೆ ಕೂಡ ಅನಾಮಿಕ ದೂರುದಾರ ಪಾಯಿಂಟ್ ನಂಬರ್ 11 ಬೇಡ, ಯಾಕಂದ್ರೆ ಇಷ್ಟು ದಿನ ಸೀರಿಯಲ್ ನಂಬರ್ ವಯಸ್ಸಾಗಿ ಅಲ್ಲಿ ಬಂದು ಉತ್ಖನನ ಮಾಡುವಂಥದ್ದು ನಡೀತಾ ಇತ್ತು. ಆದರೆ ಮೊನ್ನೆ ಅನಾಮಿಕ ದೂರುದಾರ ಪಾಯಿಂಟ್ ನಂಬರ್ 11 ಬೇಡ, ಬೇರೆ ಜಾಗವನ್ನ ತೋರಿಸಿ ಅಂತ ಹೇಳುವ ಸಂದರ್ಭ ಅಲ್ಲಿಗೂ ಕೂಡ ಅಧಿಕಾರಿಗಳು ಹೋಗಿದ್ದಾರೆ. ಹಾಗಾಗಿ ಇವತ್ತು ಕೂಡ ಕಾಡಿನ ಭಾಗದಲ್ಲಿ, ಆ ಬಂಗಳಗುಡ್ಡ ಕಾಡಿನ ಭಾಗದಲ್ಲಿ ಆತ ಬೇರೆ ಜಾಗಗಳನ್ನ ತೋರಿಸಿದ್ರೆ ಅಲ್ಲಿ ಅಧಿಕಾರಿಗಳು ಉತ್ಖನನ ಮಾಡಿದ್ರೆ ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಇವತ್ತು ಕೂಡ ಪಾಯಿಂಟ್ ನಂಬರ್ 13ರ ಉತ್ಖನನ ಬಹುತೇಕ ಡೌಟ್ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ ಕೇಸ್ ಬಂಗ್ಲಾಗುಡ್ಡ ಕಾಡಿಗೆ ಹೋದಂತ ಸಂದರ್ಭ ಅಲ್ಲಿ ಬೇರೆ ಏನಾದರೂ ಅಸ್ಥಿಪಂಜರಗಳು ಸಿಕ್ಕಿದರೆ ಅಥವಾ ಆತ ಹೇಳುವಂತ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿದ್ರು ಕೂಡ ಅದರ ಮಹಜರು, ಅದನ್ನ ಪ್ರಿಸರ್ವ್ ಮಾಡೋದು, ಇದಕ್ಕೆಲ್ಲ ಬಹಳ ಟೈಮ್ ಹಿಡಿಯುತ್ತೆ. ಸಂಜೆವರೆಗೂ ಕೂಡ ಅದು ಆಗುವಂತ ಸಾಧ್ಯತೆಗಳು ಇದೆ. ಇವತ್ತೊಂದು ನಿರೀಕ್ಷೆ ಇತ್ತು, ಪಾಯಿಂಟ್ ನಂಬರ್ 13ರ ಬಳಿಕ ಒಂದು ಬ್ರೇಕ್ ಸಿಗಬಹುದು ಈ ಒಂದು ಕಾರ್ಯಾಚರಣೆಗೆ. SIT ಅಧಿಕಾರಿಗಳು ಒಂದು ವರದಿಯನ್ನು ತಯಾರು ಮಾಡಿ ಅದನ್ನ ಸರ್ಕಾರದ ಮುಂದಿಡುವಂತ ಸಾಧ್ಯತೆಗಳು ಕೂಡ ಇದೆ. ಸರ್ಕಾರ ಮುಂದಕ್ಕೆ ಏನು ಶಿಫಾರಸು ಮಾಡುತ್ತೋ ಅದರ ಆಧಾರದಲ್ಲಿ ತನಿಖೆಯನ್ನ ಮುಂದುವರಿಸ್ತಾರೆ ಅನ್ನುವಂತ ಲೆಕ್ಕಾಚಾರಗಳಿತ್ತು. ಆದರೆ ಇದು ತಲೆ ಕೆಳಗಾಗುವಂತ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇದೆ. ಅಧಿಕಾರಿಗಳು ನೇರವಾಗಿ ಮತ್ತೆ ಬಂಗ್ಲಗುಡ್ಡ ಕಾಡಿನೊಳಗೆ ಹೋಗಿ ಪಾಯಿಂಟ್ ನಂಬರ್ 14 ಅನ್ನ ಉತ್ಖನನ ಮಾಡಿದ್ರು ಕೂಡ ಸದ್ಯದ ಮಟ್ಟಿಗೆ ಆಶ್ಚರ್ಯ ಪಡಬೇಕಾಗಿಲ್ಲ. ನೀತಿ ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.